ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತರಿಗೆ ಚುನಾವಣೆ ಪ್ರಣಾಳಿಕೆಯಲ್ಲಿ ನೀಡಿದ ಆಶ್ವಾಸನೆಗಳು ಮತ್ತು ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಅಧ್ಯಕ್ಷರಾದ ಡಾಕ್ಟರ್ ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ ಒತ್ತಾಯಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಮುಂಬರುವ ರಾಜ್ಯ ಬಜೆಟ್ನಲ್ಲಿ ಅಲ್ಪಸಂಖ್ಯಾತ ಜನರಿಗೆ ಒಟ್ಟಾರೆ 10 ಕೋಟಿ ರೂಪಾಯಿ ಅನುದಾನ ಬಜೆಟ್ನಲ್ಲಿ ಒದಗಿಸಬೇಕು. 2013ನೇ ಸಾಲಿನಲ್ಲಿ ಘೋಷಿಸಲಾದ ಶಾದಿ ಭಾಗ್ಯ ಯೋಜನೆಯನ್ನು ಮುಂದುವರಿಸಬೇಕು. 2023ನೇ ಚುನಾವಣೆಯಲ್ಲಿ ನೀಡಿರುವ ಆಶ್ವಾಸನೆಗಳನ್ನು ಪೂರ್ಣಗೊಳಿಸಬೇಕು. ಟೋಬಿ ಮುಸ್ಲಿಂ ಅಡಿಯಲ್ಲಿ ಅಲ್ಪಸಂಖ್ಯಾತರಿಗೆ 41% ಆರಕ್ಷಣೆ ಮುಂದುವರಿಸಲು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು. ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಮಹಿಳೆಯರಿಗೆ ಶಾಲೆ ಮತ್ತು ಕಾಲೇಜಿನಲ್ಲಿ ಹಿಜಾಬ್ ಧರಿಸಿಕೊಂಡು ಪಾಠ ಮಾಡಲು ಅವಕಾಶ ಕಲ್ಪಿಸಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಅಫಿಡವಿಟ್ ಮುಖಾಂತರ ಸದರಿ ವಿಷಯದ ಇತ್ಯರ್ಥಪಡಿಸಬೇಕು. 2014ನೇ ಸಾಲಿನ ವಕ್ಫ್ ಕಾಯ್ದೆಯನ್ನು ಮುಂದುವರಿಸಬೇಕು. ವಕ್ಫ್ ಮಂಡಳಿ ಮತ್ತು ಅಲ್ಪಸಂಖ್ಯಾತರ ಆಯೋಗದಲ್ಲಿ ದಕ್ಷ ಸದಸ್ಯರಿಗೆ ನೇಮಕ ಮಾಡಬೇಕು. ಅಲ್ಪಸಂಖ್ಯಾತರ ಆಯೋಗಕ್ಕೆ ನ್ಯಾಯಾಂಗ ಅಧಿಕಾರ ಒದಗಿಸಿಕೊಡಬೇಕು ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂಬರುವ ಬಜೆಟ್ನಲ್ಲಿ ಮಂಡಿಸಬೇಕು ಎಂದು ಒತ್ತಾಯಿಸಿದರು. ನಾವು 2-3 ದಿನ ಹಿಂದೆ ನಮ್ಮ ಅಲ್ಪಸಂಖ್ಯಾತರ ಸಮುದಾಯ ಜೊತೆ ಉಲಮಾ, ಬುದ್ಧಜೀವಿ ಹಾಗೂ ವಿವಿಧ ಸಂಸ್ಥೆಗಳಿಂದ ನಾವೊಂದು ಅಭಿಪ್ರಾಯ ಪಡೆದು ಮುಂದೆ ಬರ್ತಕ್ಕಂಥ ಫೆಬ್ರವರಿನಲ್ಲಿ ನಮ್ಮ ರಾಜ್ಯದ ಬಜೆಟ್ ಮಂಡನೆ ಮಾನ್ಯ ಮುಖ್ಯಮಂತ್ರಿ ಅವರು ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ಚುನಾವಣೆ ಪ್ರಣಾಳಿಕೆಯಲ್ಲಿ ಅವರು ಸಾಕಷ್ಟು ಮ್ಯಾನಿಫೆಸ್ಟೋನಲ್ಲಿ ಅವರು ಘೋಷಣೆ ಮಾಡಿದರು. ಸೊ ಅದು ಅವರು ಈ ಬಜೆಟ್ನಲ್ಲಿ ಮಂಜೂರಿ ನೀಡಿ ಆ ಬಜೆಟ್ ಕನಿಷ್ಠ 10,000 ಅವರು ಮಾನ್ಯ ಸಿದ್ದರಾಮಯ್ಯಜಿ ಅವರು 10,000 ಕೋಟಿ ಅಲ್ಪಸಂಖ್ಯಾತರಿಗೆ ನಾವು ನೀಡುತ್ತೀವಿ ಅಂತ ಭರವಸೆ ನೀಡಿದರು. ಆ ಭರವಸೆಗೆ ನಾವು ಅವರಿಗೆ ಮತ್ತೊಂದು ಸಲ ನೆನೆಸಿ ಮನವಿ ಮಾಡ್ತಾಯಿದ್ದೀವಿ. ಅವರು ಈ ಬಜೆಟ್ನಲ್ಲಿ 10,000 ಕೋಟಿ ಅಲ್ಪಸಂಖ್ಯಾತರಿಗೆ, ಅದರಲ್ಲಿ ಬುದ್ಧ, ಜೈನ್, ಸಿಖ್, ಇಸಾಯಿ ಎಲ್ಲ ಬಂತು. ಅದರಲ್ಲಿ ಅವರಿಗೆ ಎಲ್ಲರಿಗೆ 10,000 ಕೋಟಿ ನೀಡಬೇಕಂತ ನಾವು ಮನವಿ ಮಾಡ್ತಾಯಿದ್ದೀವಿ. ಜೊತೆಗೆ ಈಗಾಗಲೇ ನಾವು ನಮ್ಮ ಮನವಿ ಮಾನ್ಯ BR ಪಾಟೀಲ್ ಜಿ ಅವರು ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ. ಜೊತೆಗೆ ಹಜ್ ಮತ್ತು ಪೌದಾಡಿದ ಸಂಸ್ಥೆ ಸಚಿವರು ರಹೀಂ ಖಾನ್ ಅವರಿಗೆ ಬೀದರ್ನಲ್ಲಿ ಖುದ್ದು ಭೇಟಿ ಮಾಡಿ ನಾವು ಡೆಲಿಗೇಷನ್ ಅವರಿಗೆ ಮನವಿ ಕೊಟ್ಟಿದ್ದೀವಿ. ಹಾಗೆ KPCC ಕಾರ್ಯಾಧ್ಯಕ್ಷ ಹಾಗೂ ಅರಣ್ಯ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಬೀದರ್ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಜಿಗೆ ಹಾಗೂ ನಸೀರ್ ಅಹಮದ್ ಅವರು ರಾಜಕೀಯ ಸಲಹೆಗಾರರು ಮುಖ್ಯಮಂತ್ರಿ ಬೆಂಗಳೂರು ಅವರಿಗೆ ನಾವು ಈಗಾಗಲೇ ಖುದ್ದು ಭೇಟಿ ಮಾಡಿ ನಮ್ಮ ಮನವಿ ಪತ್ರ ನೀಡಿದ್ದೀವಿ. ಅವು ಎಲ್ಲರೂ ಸಹ ನಮ್ಮ ಬೇಡಿಕೆಗೆ ಸಂಪೂರ್ಣವಾಗಿ ಅವರು ಸಮರ್ಥಿಸಿ ನಾವು ಮುಖ್ಯಮಂತ್ರಿಯವರಿಗೆ ಭೇಟಿ ಮಾಡಿ ತಮ್ಮ ಏನೇನು ಬೇಡಿಕೆ ಇದೆ ನಾವು ಮುಖ್ಯಮಂತ್ರಿಯವರಿಗೆ ಹೇಳಿ ಖಂಡಿತ ಈ ಬಜೆಟ್ನಲ್ಲಿ ಸಾಕಷ್ಟು ನಿಮ್ಮ ಏನು 34 ಬೇಡಿಕೆ ಇದೆ ನಾವು ಅದು ಸಂಪೂರ್ಣ ಪ್ರಯತ್ನ ಮಾಡ್ತೀವಂತ ಅವರು ಆಶ್ವಾಸನೆ ನೀಡಿದ್ದಾರೆ. ವಿಶೇಷವಾಗಿ ಇದರಲ್ಲಿ 34 ನಮ್ಮದು ಬೇಡಿಕೆ ಇದೆ. ವಿಶೇಷವಾಗಿ 10,000 ಕೋಟಿ ಇದೆ. ಕಲಬುರಗಿ ನಗರದಲ್ಲಿ ತಮಗೆ ಗೊತ್ತಿದೆ, ಹಜ್ ಭವನ್ ಅಂತ ನಾವು ಮತ್ತು ದಿವಂಗ ಖಮರುಸ್ಲಾಂ ಇದ್ದಾಗ 5 ಎಕರೆ 10 ಗುಂಟೆ ಒಂದು ಜಮೀನು ನಾವು ಸರ್ಕಾರದಿಂದ ಅಲ್ಪಸಂಖ್ಯಾತರ ವತಿಯಿಂದ ಅದು ಅಲಾಟ್ಮೆಂಟ್ ಆಗಿದ್ದು ಸುಮಾರು 7 ವರ್ಷ ಆಯಿತು. ಅದು ಇನ್ನೂವರೆಯಲ್ಲಿ ಹಜ್ ಭವನ್ ಕಟ್ಟಡ ಸಲುವಾಗಿ ಯಾವುದೇ ಪ್ರಯತ್ನ ಸರ್ಕಾರದಿಂದ ಆಗಿಲ್ಲ. ಸೊ ಈ ವರ್ಷ ನಾವು ನಮ್ಮ ಸ್ಟ್ರಾಂಗ್ ಡಿಮ್ಯಾಂಡ್ ಈ 7 ಜಿಲ್ಲೆಯಲ್ಲಿ ಏನು ಕಲ್ಯಾಣ ಕರ್ನಾಟಕದಲ್ಲಿ ಏನು ಅವರು ಹಜ್ಜಿಗೆ ಹೋಗ್ತಾ ಇದ್ದಾರೆ, ಅವತ್ತು ವಿವಿಧ ದೇಶಕ್ಕೆ ಹೋಗ್ತಾ ಇದೆ. ಅದರಲ್ಲಿ ನಮ್ಮ ಭಾಗಕ್ಕೆ ಒಂದು ಹಜ್ ಭವನ್ನಲ್ಲಿ ಕನಿಷ್ಠ ಮೊದಲೇ ಹಂತದಲ್ಲಿ 50 ಕೋಟಿ ನೀಡಬೇಕಂತ ನಾವು ಕೋರಿದ್ದೇವೆ. ಹಾಗೆ ಜೊತೆಗೆ ಪೇಶ್ವಾ ಮೌಜನ್ ಹಾಗೆ ಏನು ಅವರು ಸರ್ಕಾರದಿಂದ ಏನು ಹದಿಯ ಮುಖಾಂತರ ಕೊಡ್ತಾ ಇದ್ದಾರೆ ಅದು 2 ಪಟ್ಟು ಆಗಬೇಕು. ಮತ್ತು ಜೊತೆಗೆ ಅಲ್ಪಸಂಖ್ಯಾತರ ಆಯೋಗಕ್ಕೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಏನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿ ಅವರಿದ್ದಾಗ ಏನು ಕೊಟ್ಟಿದ್ದರು ಜುಡಿಷಿಯಲ್ ಪವರ್ ಅದು ನೀಡಬೇಕು.
ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.